ನಾವು ತಿನ್ನೋದು ಸರಿಯಾಗಿದ್ರೆ ನಮ್ಮ ದೇಹ ಸರಿಯಾಗಿರುತ್ತೆ. ಸಿಕ್ಕಾಪಟ್ಟೆ ಕೆಟ್ಟದನ್ನೇನಾದ್ರೂ ನಾವು ತಿಂದ್ವಿ ಅಂತಂದ್ರೆ ಸ್ವೆಟ್ಟಿಂಗ್ ಅಲ್ಲಿ ಅದು ಹೋಗೋದ್ರಿಂದ ಅಲ್ಲಿ ಚರ್ಮ ಕಾಯಿಲೆಗಳು ಬರುತ್ತೆ, ಸೋರಿಯಾಸಿಸ್ ಅಂತ ಬರುತ್ತೆ, ಆಮೇಲೆ ಗ್ಯಾಂಗ್ರೀನ್ ಅಂತ ಬರುತ್ತೆ. ಎಷ್ಟೋ ಕಾಯಿಲೆಗಳಿಗೆ ಮೂಲ ಕಾರಣ ಏನಂತಂದ್ರೆ ನಾವು ಊಟನೇ ಮಾಡೋದು. ಓಕೆ, ಪೈಲ್ಸ್ ಅಲ್ಲಿ ತುಂಬಾ ವಿಧಗಳಿದಾವೆ. ಅದರಲ್ಲಿ ಮೊದಲನೇದಾಗಿ ನಾವು ಹೇಳ್ಬೇಕು ಅಂದ್ರೆ ಬ್ಲೀಡಿಂಗ್ ಆಗುವಂತದ್ದು, ರಕ್ತ ಮೂಲವ್ಯಾಧಿ ಅಂತ ಹೇಳ್ತೀವಿ. ಸೊ ಅದಕ್ಕೋಸ್ಕರ ನಮ್ ದೇಹದಲ್ಲಿ ಟಾಕ್ಸಿಕ್ ಪ್ರಮಾಣ ಜಾಸ್ತಿ ಆಗಿ ಈ ತರದ ಕಾಯಿಲೆಗಳು ಉಲ್ಬಣ ಆಗ್ತಾ ಇದಾವೆ. ತುಂಬಾ 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 ಅಂದ್ರೆ ಬಹಳ ಚೆನ್ನಾಗಿದೆ ಸರ್ ರಿಸಲ್ಟ್. ಓಕೆ, ಯಾವುದೇ ತರದ ಅಡ್ಡ ಪರಿಣಾಮಗಳಿಲ್ಲ. ಬಹಳ ಒಂದು ಖುಷಿ ವಿಚಾರ ಸರ್ ಇದು. ನಾನು ಬೇರೆ ಕಡೆ ಎಲ್ಲ ಟ್ರೈ ಮಾಡಿದ್ದೆ, ಬಟ್ ಇಲ್ಲಿ SVPL ಸಂಸ್ಥೆಯಿಂದ ಮೆಡಿಸಿನ್ ತಗೊಂಡ್ಮೇಲೆ ನಾನು ಸಂಪೂರ್ಣ ಗುಣಮುಖ ಆಗಿದೆ ಸರ್. ಸರ್ ಅದೇ ಸೋರಿಯಾಸಿಸ್ ಬಗ್ಗೆ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ವಿ, ಅದ್ರ ರಿಸಲ್ಟ್ ಹೆಂಗಿದೆ ಅಂತ ಕೇಳೋದಕ್ಕೆ ನಿಮ್ಗೆ ಫೋನ್ ಮಾಡಿದೆ. ಹಾ ಸರ್, ಬೇರೆ ಕಡೆ ತೋರಿಸಿದ್ರೆ ಎಲ್ಲ ಇದಾಗಿತ್ತು ಸರ್, ಮತ್ತೆ ಇಲ್ಲಿ ಸಂಜೆ ಮಣಿಕಂಠ ಸಕ್ಕರೆ ಬಂದ್ಮೇಲೆ ಸ್ವಲ್ಪ ಬಹಳ ಕಡಿಮೆ ಆಯ್ತು ಸರ್. ಯಾವುದೇ ಆಪರೇಷನ್ ಇಲ್ಲದೆ, ಇಂಜೆಕ್ಷನ್ ಇಲ್ಲದೆ, ಯಾವುದೇ ಹಾರ್ಮ್ಫುಲ್ ಕೆಮಿಕಲ್ ಇಲ್ಲದೆ, ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ನಮ್ಮ ಸಂಸ್ಥೆಯಲ್ಲಿ ನಿಮಗೆ ಪರಿಹಾರ ಸಿಗುತ್ತೆ ಅಂದ್ರೆ ತಗೊಳ್ಳೋಕೆ ಯಾಕೆ ತಡ ಮಾಡಬೇಕು? ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ ನೋಡಿ, ಇದು ಮನುಷ್ಯನ ದೇಹ. ಈ ದೇಹದ ಯಾವುದೇ ಭಾಗ ಏನಾದ್ರೂ ಒಂದು ಡಿಸೀಸ್ಗೆ ಒಳಗಾಯ್ತು ಅಂತ ಇದ್ರೆ ಅದಕ್ಕೆ ಯಾವುದಕ್ಕೋ ಒಂದಕ್ಕೊಂದಕ್ಕೂ ಸಿಂಕ್ ಇದ್ದೇ ಇರುತ್ತೆ. ಈಗ ನಾವು ತುಂಬ ದಪ್ಪಗಾಗ್ತಾ ಇದೀವಿ ಅಂದ್ರೂ ಪ್ರಾಬ್ಲಮ್ಸ್ ಇರುತ್ತೆ, ತುಂಬ ತೆಳ್ಳಗಾಗ್ತಾ ಇದೀವಿ ಅಂದ್ರೂ ಪ್ರಾಬ್ಲಮ್ಸ್ ಇರುತ್ತೆ. ದೇಹದಲ್ಲಿರುವಂತಹ ಟಾಕ್ಸಿಕ್ಗಳನ್ನ ಹೊರಗೆ ಹಾಕೋದಕ್ಕೆ ಒಂದು 2-3 ದಾರಿ ಇದೆ. ಒಂದು ಬೆವರು, ಒಂದು ಯೂರಿನ್, ಒಂದು ಮೋಷನ್, ಇದೆಲ್ಲವೂ ಕೂಡ ಇರುತ್ತೆ. ನಾನು ಇದ್ರ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಸರಾಸರಿ ಒಂದು 600ಕ್ಕೂ ಅಧಿಕ ಕಾರ್ಯಕ್ರಮಗಳನ್ನ ನಾವು ಆರೋಗ್ಯದ ಬಗ್ಗೆ ನಿಮ್ಗೆ ಕೊಟ್ಟಿದ್ದೀವಿ. ದೇಹದ ಪ್ರತಿ ಭಾಗಗಳ ಬಗ್ಗೆಯೂ ಅಲ್ಲಿ ನಾನು ಮಾತಾಡುವ ಪ್ರಯತ್ನವನ್ನು ಮಾಡಿದ್ದೀನಿ. ಇವೆಲ್ಲ ಕಾರ್ಯಕ್ರಮದಲ್ಲಿ ನಮಗೆ ಜಾಸ್ತಿ ಪ್ರಶ್ನೆ ಉಲ್ಬಣ ಆಗಿದ್ದು, ಸರ್ ಪೈಲ್ಸ್ಗೆ ನಾವು ಹೇಗೆ ಆಯುರ್ವೇದ ವಿಭಾಗದಲ್ಲಿ ಅದನ್ನ ಸರಿ ಮಾಡ್ಕೊಳ್ಳೋಕೆ ಏನಾದ್ರೂ ಚಾನ್ಸಸ್ ಇದೆಯಾ? ನಮಗ್ ನಾವೇ ಅದನ್ನ ಸರಿ ಮಾಡ್ಕೊಳ್ಳೋಕೆ ಅವಕಾಶ ಇದೆಯಾ ಸರ್? ಇದ್ರೆ ತೋರಿಸಿ ಅಥವಾ ತಿಳಿಸಿ ಅಂತಾನು ಕೂಡ ಸುಮಾರು ಜನ ಹೇಳಿದ್ರು. ಹಾಗಾಗಿ ನಾನಿವತ್ತು ರಾಣೆಬೆನ್ನೂರಲ್ಲಿರುವಂತಹ SVPL ಸಂಸ್ಥೆಗೆ ಬಂದಿದ್ದೀನಿ. ಸೊ ಪೈಲ್ಸ್ ಇದ್ರೆ ಅಥವಾ ಚರ್ಮದ ಕಾಯಿಲೆ ಅಂದ್ರೆ ಈಗ ಸೋರಿಯಾಸಿಸ್ ಅಂತ ನಾವು ಏನ್ ಹೇಳ್ತಾ ಇದೀವಿ, ಅದಕ್ಕೆ ರಿಲೇಟೆಡ್ ಏನೇ ಸಮಸ್ಯೆಗಳಿದ್ರು ಇಲ್ಲಿ ಅದಕ್ಕೊಂದು ಔಷಧ ಇದೆ. ಇದು ಯಾವುದೇ ಇಂಗ್ಲಿಷ್ ಮೆಡಿಸಿನ್ ಅಲ್ಲ, ಇದು ಆಯುರ್ವೇದದ ಕೆಲವೊಂದು ಹರ್ಬ್ಸ್ಗಳನ್ನ ಇಟ್ಟುಕೊಂಡು ಇವರು ಒಂದಿಷ್ಟು ಅದ್ರ ಬಗ್ಗೆ ಮೆಡಿಸಿನ್ ಅನ್ನ ಕೊಡ್ತಾರೆ. ಹಾಗಾಗಿಯೇ ಇವತ್ತಿನ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಇಲ್ಲಿಗೆ ಬಂದಿದ್ದೀನಿ. ನಾನು ಪೈಲ್ಸ್ ಅಂದ ತಕ್ಷಣ ಇವರ ಒಂದಿಷ್ಟು ವಿಡಿಯೋಸ್ಗಳಲ್ಲಿ ಕಳೆದ ವರ್ಷ ನಾನು ಪೈಲ್ಸ್ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೆ. ಅದರ ರಿಸಲ್ಟ್ ಹೆಂಗಿದೆ ಅನ್ನೋದನ್ನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಶೋ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ಮಣಿಕಂಠ ಅವರಿದ್ದಾರೆ, SVPL ಸಂಸ್ಥೆಯ ಮುಖ್ಯಸ್ಥರು. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಕಳೆದ ವರ್ಷ ಸರಿಸುಮಾರು 1-1.5 ವರ್ಷ ಆಗಿರಬಹುದು ಅಂತ ಅನ್ಕೊಂತೀನಿ, ಅವಾಗ ನಾವು ಪೈಲ್ಸ್ ಬಗ್ಗೆ ಒಂದು ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಹೌದು ಸರ್, ನೀವು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ. ಪೈಲ್ಸ್ಗೆ ನನ್ನ ಹತ್ರ ಒಂದು ಔಷಧ ಇದೆ, ಅದನ್ನ ಬಳಕೆ ಮಾಡಿದ್ರೆ ವಿದಿನ್ 1 month ಅಲ್ಲೇ ಅದು ಕ್ಲಿಯರ್ ಆಗುತ್ತೆ ಅಂತಾನು ಕೂಡ ಹೇಳಿದ್ರಿ. ಹೌದು ಸರ್. ಆ ವಿಡಿಯೋನ ಲಕ್ಷಾಂತರ ಜನ ನೋಡಿದ್ದಾರೆ, ನಿಮ್ಮಿಂದ ಕೆಲವೊಂದಿಷ್ಟು ಜನ ಔಷಧವನ್ನ ಪಡ್ಕೊಂಡಿದ್ದಾರೆ. ನನಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪೈಲ್ಸ್ ಈಗ ಯಾರ್ಯಾರು ಆಗಿ ನಿಮ್ಮ ಹತ್ರ ಮೆಡಿಸಿನ್ ಅನ್ನ ತಗೊಂಡಿದಾರೋ ಅವ್ರಿಗೆ ಏನಾದ್ರು ರಿಸಲ್ಟ್ ಸಿಕ್ಕಿದ್ಯಾ ಅನ್ನೋದು ಬೇಕು. ಆನ್ ಸ್ಕ್ರೀನೇ ಆ ಮ್ಯಾಟ್ರಿಗೆ ನಾನು ಬರ್ತೀನಿ. ಯಾಕಂದ್ರೆ ನಾವೇನೋ ಹೇಳೋದು ಇನ್ನೊಂದೇನೋ ಆಗೋದು ಆಗಬಾರದು. ಜನಗಳಿಗೆ ನಿಜವಾಗಿಯೂ ಅವರ ಆರೋಗ್ಯ ಸುಸ್ಥಿತಿಯಲ್ಲಿ ಇರಬೇಕು. ಇನ್ನೊಂದು ಇದು ಮನುಷ್ಯನ ದೇಹ. ಸೊ ಈ ದೇಹದಲ್ಲಿ ಯಾವ ಕಾರಣಕ್ಕೆ ಪೈಲ್ಸ್ ಬರುತ್ತೆ ಅನ್ನುವಂಥ ಒಂದು ನಾಲೆಜ್ ಕೂಡ ನಮ್ಮ ಜನಗಳಿಗೆ ತಿಳಿಬೇಕು ಅಂತ ಅನ್ಕೊಂತೀನಿ. ಅದ್ರ ಬಗ್ಗೆ ಒಂದು ಮಾಹಿತಿ ಸರ್. ಮೊದಲನೇದಾಗಿ ಮನುಷ್ಯನ ದೇಹ ಸೃಷ್ಟಿಯಾಗಿರೋದೇ ಪಂಚಭೂತಗಳಿಂದ. ಈ ಮನುಷ್ಯನ ದೇಹದಲ್ಲೂ ಕೂಡ ಪಂಚೇಂದ್ರಿಯಗಳು ಅಂತ ಇರ್ತವೆ. ಓಕೆ, ಸೊ ಈಗ ನಾವು ಏನ್ ತಿಂತೀವಿ ಅನ್ನೋದ್ರ ಮೇಲೆ ನಾವು ಹೇಗಿದೀವಿ ಅನ್ನೋದನ್ನ ಕ್ಲಾರಿಫೈ ಮಾಡ್ಕೋಬೇಕಾಗುತ್ತೆ. ನಾವು ತಿನ್ನೋದು ಸರಿಯಾಗಿದ್ರೆ ನಮ್ಮ ದೇಹ ಸರಿಯಾಗಿರುತ್ತೆ. ಓಕೆ, ಲೈಫ್ ಸ್ಟೈಲ್ ಸರಿಯಾಗಿದ್ರೆ ನಮ್ ದೇಹ ಸರಿಯಾಗಿರುತ್ತೆ. ಹೌದು, ನಾವು ಒಳ್ಳೆ ಮಾತುಗಳನ್ನ ಆಡ್ತಾ ಇದ್ರೆ, ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ರೆ ತಲೆ ಸರಿಯಾಗಿರುತ್ತೆ. ಆ ರೀತಿ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ರೀಸನ್ ಅಂತ ಇರುತ್ತೆ. ಸುಮ್ನೆ ಯಾವ ರೋಗನೂ ಬರಲ್ಲ. ಅದರಲ್ಲಿ ಪೈಲ್ಸ್, ಸೋರಿಯಾಸಿಸ್. ಈಗ ನೋಡಿ, ಮನುಷ್ಯನ ದೇಹದಲ್ಲಿ ಊಟ ಮಾಡ್ತೀವಿ ನಾವು. ಊಟ ಮಾಡೋದ್ರಲ್ಲಿ ಏನಾದ್ರು ಟಾಕ್ಸಿಕ್ ಸಿಕ್ಕಾಪಟ್ಟೆ ಇತ್ತು ಅಂತಂದ್ರೆ ಅದು ಹೊರಗಡೆ ಹೋಗ್ಲಿಕ್ಕೆ ಒಂದು 3 ದಾರಿಗಳಿದಾವೆ. ಒಂದು ಬೆವರಿನ ಮುಖಾಂತರ, ಸ್ವೆಟ್ಟಿಂಗ್ ಮುಖಾಂತರ ಹೋಗುತ್ತೆ. ಸಿಕ್ಕಾಪಟ್ಟೆ ಕೆಟ್ಟದನ್ನೇನಾದ್ರೂ ನಾವು ತಿಂದ್ವಿ ಅಂತಂದ್ರೆ ಸ್ವೆಟ್ಟಿಂಗ್ ಅಲ್ಲಿ ಅದು ಹೋಗೋದ್ರಿಂದ ಅಲ್ಲಿ ಚರ್ಮ ಕಾಯಿಲೆಗಳು ಬರುತ್ತೆ, ಹುಳುಕಡ್ಡಿ, ಅದಾದ್ಮೇಲೆ ಚರ್ಮ ರೋಗ, ಆಮೇಲೆ ತುಂಬಾ ಕಾಯಿಲೆಗಳು ಬರ್ತವೆ. ಸೋರಿಯಾಸಿಸ್ ಅಂತ ಬರುತ್ತೆ, ಆಮೇಲೆ ಗ್ಯಾಂಗ್ರೀನ್ ಅಂತ ಬರುತ್ತೆ. ಎಷ್ಟೋ ಕಾಯಿಲೆಗಳಿಗೆ ಮೂಲ ಕಾರಣ ಏನು ಅಂತಂದ್ರೆ ನಾವು ಊಟನೇ ಮಾಡೋದು.
ಓಕೆ. ಎರಡನೇದೇನು ಯೂರಿನ್ ಮುಖಾಂತರ, UTI ಅಂತ ಹೇಳ್ತೀವಿ ನಾವು, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಅದು ಆಗೋದು ಕೂಡ ನಾವು ಸರಿಯಾಗಿರೋ ನೀರ್ ಕುಡಿದೇ ಇದ್ರೆ, ಆಲ್ಕೋಹಾಲಿಕ್ ಇರ್ತಾರೆ ಎಷ್ಟೋ ಜನ, ಸೊ ಆತರ ಮಾಡೋದ್ರಿಂದ ಅದು ಸಮಸ್ಯೆ ಆಗುತ್ತೆ. ಮೂರನೇದ್ದು ಪೈಲ್ಸ್. ಓಕೆ, ಪೈಲ್ಸ್ ಅಲ್ಲಿ ತುಂಬಾ ವಿಧಗಳಿದಾವೆ. ಅದರಲ್ಲಿ ಮೊದಲನೇದಾಗಿ ನಾವ್ ಹೇಳ್ಬೇಕು ಅಂದ್ರೆ ಬ್ಲೀಡಿಂಗ್ ಆಗುವಂತದ್ದು, ರಕ್ತ ಮೂಲವ್ಯಾಧಿ ಅಂತ ಹೇಳ್ತೀವಿ. ಸೊ ಈ ರಕ್ತ ಮೂಲವ್ಯಾಧಿ ಆಗ್ಲಿ ಅಥವಾ ಮೊಳಕೆ ಮೂಲವ್ಯಾಧಿ ಆಗ್ಲಿ, ಪಿಸ್ತೂಲ ಅಂತ ಒಂದಾಗುತ್ತೆ, ಅಂದ್ರೆ ಅಲ್ಲಿ ಆ ಭಾಗದಲ್ಲಿ ಗಾಯ ಆಗುವಂತದ್ದು, ಗಾಯ, ಗುಳ್ಳೆ, ಗಡ್ಡೆ ಅಂತ ಹೇಳ್ತೀವಿ ನಾವು. ಈ 3-4 ಆಗ್ಲಿಕ್ಕೂ ಕೂಡ ಮೂಲ ಕಾರಣನೇ ಊಟ. ನಾವೇನಾದ್ರೂ ನಮ್ ದೇಹಕ್ಕೆ ಕೆಲವೊಂದಿಷ್ಟು ಪದಾರ್ಥಗಳು, ತರಕಾರಿಗಳು ಸಹ ಬರಲ್ಲ. ಉದಾಹರಣೆಗೆ ಬದನೆಕಾಯಿ, ಆಲೂಗಡ್ಡೆ, ಗಿಣ್ಣ, ಗೆಣಸು, ಈ ತರದ ಪದಾರ್ಥಗಳು ನಮ್ ದೇಹಕ್ಕೆ ಎಕ್ಸೆಸ್ ಆಫ್ ಹೀಟ್ ಮಾಡ್ತವೆ. ಜೊತೆಗೆ ನಮ್ ಬಾಡಿ ಅಲ್ಲಿರ್ತಕ್ಕಂಥ ಟಾಕ್ಸಿಕ್ ಪ್ರಮಾಣನ ಜಾಸ್ತಿ ಮಾಡ್ತವೆ. ಅಂದ್ರೆ ಈಗ ನಾವು ತರಕಾರಿ ಯಾವ್ದೇ ತಿಂದ್ರು ಕೂಡ ಚೆನ್ನಾಗಿರೋದೇನಿಲ್ಲ, ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥದ್ದು ಎಲ್ಲದರಲ್ಲೂ ಕೂಡ ವಿಷಕಾರಿಯಾಗಿರ್ತಕ್ಕಂಥದ್ದು. ಒಂದು ಬಾಳೆಹಣ್ಣು ತಿನ್ಬೇಕು ಅಂತಂದ್ರೆ, ನಾವು ನಿನ್ನೆ ಮಾತಾಡ್ತಾ ಇದ್ವಿ, ಬಾಳೆಹಣ್ಣು ತಿನ್ಬೇಕು ಅಂದ್ರೂ ಕೂಡ ವಿಚಾರ ಮಾಡುವಂತ ಪರಿಸ್ಥಿತಿ ಬಂದಿದೀವಿ ನಾವು. ಏನಕ್ಕೆ ಅಂದ್ರೆ ಅದ್ರಲ್ಲಿ ಸಿಕ್ಕಾಪಟ್ಟೆ ಕೆಮಿಕಲೈಸ್ ಆಗಿರೋದ್ರಿಂದ. ಸೊ ಅದಕ್ಕೋಸ್ಕರ ನಮ್ ದೇಹದಲ್ಲಿ ಟಾಕ್ಸಿಕ್ ಪ್ರಮಾಣ ಜಾಸ್ತಿ ಆಗಿ ಈ ತರದ ಕಾಯಿಲೆಗಳು ಉಲ್ಬಣ ಆಗ್ತಾ ಇದಾವೆ. ಓಕೆ, ಅದ್ರಲ್ಲಿ ತುಂಬಾ ನೋಡ್ಬೋದು ನೀವು. ಈ ಟಾಪ್ ಟು ಬಾಟಮ್, ತಲೆಯಿಂದ ಕಾಲ್ವರ್ಗುನು, ತಲೆಯಲ್ಲಿ ಕೂದಲು ಉದುರೋದ್ರಿಂದ ಹಿಡಿದು ಮೆದುಳಲ್ಲಿ ಇಳಿಸಲದ ಆಲೋಚನೆಗಳು ಬರೋದ್ರಿಂದ ಹಿಡಿದು, ಅಂದ್ರೆ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ, ಕಣ್ಣಿನ ದೃಷ್ಟಿ ಕಳ್ಕೊಳ್ಳೋದ್ರಿಂದ ಹಿಡಿದು, ಬಾಯಲ್ಲಿರ್ತಕ್ಕಂಥ ಹುಣ್ಣು ಆಗಿರ್ಬೋದು, ಅದಾದ್ಮೇಲೆ ಬೇರೆ ಬೇರೆ ಸಮಸ್ಯೆಗಳು ಆಗಿರ್ಬೋದು, ಅದಾದ್ಮೇಲೆ ಕಿವಿ ಕೇಳಿಸದೇ ಇರೋದಕ್ಕೆ, ಹಾರ್ಟ್ ಪ್ರಾಬ್ಲಮ್ಸ್, ಲಂಗ್ಸ್ ಪ್ರಾಬ್ಲಮ್ಸ್, ಲಿವರ್ ಪ್ರಾಬ್ಲಮ್ಸ್, ಪ್ಯಾಂಕ್ರಿಯಾಸ್, ಕಿಡ್ನಿ, ಲಿವರ್, ಗಾಲ್ ಬ್ಲಾಡರ್, ಎಲ್ಲಾ ಸಮಸ್ಯೆಗಳಿಗೆ ಮೂಲ ಕಾರಣನೇ ಊಟ. ಓಕೆ. ಏನಕ್ಕಂದ್ರೆ ಈಗ ನಾವು ಸರಿಯಾಗಿರ್ತಕ್ಕಂಥ ಫ್ಯೂಯಲ್ ಹಾಕೋದ್ರಿಂದ ಮಾತ್ರ ಸರಿಯಾಗಿರೋದು ಮೈಲೇಜ್ ನ ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಈಗ ನಾವು ಫ್ಯೂಯಲೇ ಸರಿಯಾಗಿರೋದು ಹಾಕದೇ ಇದ್ರೆ ಮೈಲೇಜ್ ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು. ಅದು 10 ಕಿಲೋಮೀಟರ್ ಕೊಟ್ಟರು ಸುಮ್ನೆ ಹೋಗ್ಬೇಕಷ್ಟೇ ಅದ್ರಲ್ಲಿ. ಇಲ್ಲ, ಚೆನ್ನಾಗಿರೋ ಫ್ಯೂಯಲ್ ಹಾಕ್ತೀರಾ, 40 ಕಿಲೋಮೀಟರ್ ಕೊಡ್ಬೇಕು ಅಂತ ನೀವು ಕಂಡೀಷನ್ ಮಾಡಬಹುದು ಗಾಡಿಗೆ. ಸೊ ಅದೇ ರೀತಿ ದೇಹಕ್ಕೆ ಒಳ್ಳೆ ಊಟ ಹಾಕೋದ್ರಿಂದ ಮಾತ್ರ ಒಳ್ಳೇದನ್ನ ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಎಸ್. ಅಂದ್ರೆ ನಾವು ತಿನ್ನುವಂತಹ ಪದಾರ್ಥಗಳು ಶುದ್ಧವಾಗಿರ್ಬೇಕು. ಸೊ ನಮ್ಮ ಪದಾರ್ಥಗಳು ಶುದ್ಧವಾಗಿದ್ರೆ ನಮ್ಮ ಆರೋಗ್ಯ ಕೂಡ ಶುದ್ಧವಾಗಿರುತ್ತೆ ಅಂತ ಹೇಳ್ತೀರಾ. ಈಗ ಟು ಫೈಲ್ಸ್ ವಿಚಾರಕ್ಕೆ ಬಂದ್ರೆ, ಈಗ ನಿಮ್ಮ ರಿಸಲ್ಟ್ ಹೆಂಗಿದೆ ಅಂದ್ರೆ, ಈಗ ನೀವು ಹೇಳಿದ್ರಿ ಯಾವ ಕಾರಣಕ್ಕೆ ಫೈಲ್ಸ್ ಬರುತ್ತೆ ಅನ್ನೋಂತ ಒಂದು ಸಣ್ಣ ಮಾಹಿತಿಯನ್ನ ಕೂಡ ಕೊಟ್ರಿ. ಸೊ ಸುಮಾರು ಜನರಿಗೆ ಬಂದ್ಬಿಟ್ಟಿದೆಪ್ಪ, ನಾನು ಅದನ್ನ ಈಗ ಬೇರೆ ಕಡೆ ಹೋದ್ರೆ ಆಪರೇಷನ್ ಆಗ್ಬೇಕಂತಾರೆ, ಲಕ್ಷ ದುಡ್ಡು ಕೇಳ್ತಾರೆ, ಅದನ್ನೆಲ್ಲ ನಾವು ಬೇರ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದು ಇದ್ರೆ, ಒಂದು ಸರಳ ಮಾರ್ಗೋಪಾಯ ಏನಾದ್ರು ಫೈಲ್ಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳೋಕೆ ಇದೆಯಾ? ಇದ್ರೆ ಅದು ಏನು? ನಿಮ್ಮಲ್ಲಿ ಸಿಗುವಂತಹ ಔಷಧಿಯಿಂದ ರಿಸಲ್ಟ್ ರೇಟ್ ಹೆಂಗಿದೆ ಅಂತ? ಸರ್, ಸಕ್ಸಸ್ ರೇಟ್ ನಮ್ಮಲ್ಲಿ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಹಾಸ್ಪಿಟಲ್ ಗಳಲ್ಲಿ ಸಕ್ಸಸ್ ರೇಟ್ 30% ಇರುತ್ತೆ. ಇದನ್ನ ನೀವು ಯಾವುದೇ ಫೇಮಸ್ ಸರ್ಜನ್ ಹತ್ರ ಹೋಗಿ ಕೇಳಿದ್ರು ಇದನ್ನ ಹೇಳ್ತಾರೆ. 30% ಇರುತ್ತೆ ಸಕ್ಸಸ್ ರೇಟ್. ಅದಾದ್ಮೇಲೆ ಕ್ಯೂರ್ ಅನ್ನೋ ಶಬ್ದ ಅಲೋಪತಿಕ್ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಮಾತಾಡೋ ಹಂಗೆ ಇಲ್ಲ. ಕ್ಯೂರ್ ಅನ್ನೋ ಶಬ್ದ ಬರುತ್ತೆ ಆಯುರ್ವೇದದಲ್ಲಿ. ಓಕೆ, ಅಂದ್ರೆ ಸೊಲ್ಯೂಷನ್ ಅಂತ ಇದ್ರೆ ಅದು ಆಯುರ್ವೇದದಲ್ಲಿ, ಮೇಂಟೈನ್ ಅಂತ ಬಂದ್ರೆ ಅದು ಬೇರೆ ಸಿಸ್ಟಮ್. ಓಕೆ, ಮೊದಲನೇದಾಗಿ ಪೈಲ್ಸ್ ಬಂದಿದೆ ಅಂತಂದ್ರೆ, ನಾನ್ ನಿಮಗೆ ನೀವು ರೆಡಿ ಇದೀರಿ ಅಂತಂದ್ರೆ, ವಿಡಿಯೋದಲ್ಲಿ ಶೋ ಮಾಡ್ತೀರಿ ಅಂದ್ರೆ 1,000 ರಿಸಲ್ಟ್ ಕೊಡ್ತೀನಿ. ನೀವು ರೆಡಿ ತೋರ್ಸಕ್ ಆಗುತ್ತೆ ವಿಡಿಯೋದಲ್ಲಿ ಅಂತಂದ್ರೆ. ಅದಾದ್ಮೇಲೆ ಪೈಲ್ಸ್ ನಾವು ರಿಸಲ್ಟ್ ಹೆಂಗ್ ಕೊಡ್ಬೋದು? ಒಂದು, ಬಾಯಿಂದ ಮಾತಾಡೋದು ಕೊಡ್ಬೋದು, ಅವ್ರನ್ನ ಇಲ್ಲಿಗೆ ಕರೆಸ್ಬೇಕು ಪೇಷಂಟ್ ನ. ಸೊ ಎರಡನೇದು ಫೋನ್ ಅಲ್ಲಿ ಮಾತಾಡ್ಕೊಡ್ಬೋದು. ನೀವು ಫೋನ್ ಅಲ್ಲಿ ಮಾತಾಡ್ತೀರಿ ಅಂದ್ರೆ 1-2 ಜನರ ಜೊತೆ ಬೇಕಾದ್ರೆ ಮಾತಾಡಿ. ಒಂದ್ ಕೆಲಸ ಮಾಡೋಣ, ಆನ್ ಸ್ಕ್ರೀನ್ ನಮ್ಗೆ ಯಾರಿಗಾರು ಒಬ್ರಿಗೆ ಫೋನ್ ಮಾಡಿ ಕೊಡಿ, ಅವ್ರ ಹತ್ರ ರಿಸಲ್ಟ್ ರೇಟ್ ಕೇಳೋಣ. ಒಂದ್ ಸೆಕೆಂಡ್ ಸರ್, ಮಾಡ್ತೀನಿ ಸರ್. ಲೌಡ್ ಸ್ಪೀಕರ್ ಹಾಕಿ ನಾವು ಅದರ ವಾಯ್ಸ್ ಅನ್ನು ಕೂಡ ತಗೊಂತೀವಿ. ಓಕೆ ಸರ್, ಹಂಗೆ ಮಾಡೋಣ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಓಕೆ ಸರ್. ಸರ್ ಈಗ ನೀವು SVPL ಸಂಸ್ಥೆಯಿಂದ ಕಾಲ್ ಮಾಡ್ತಾ ಇರೋದು? ಓಕೆ, ಹಾ ಸರ್ ನಮಸ್ತೆ. ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಅಂತ ಹೇಳಿ ಒಬ್ರು ಮಾತಾಡ್ತಾರೆ ನಿಮ್ ಜೊತೆಗೆ. ಒಂದು ಕ್ಷಣ ಅವ್ರ ಜೊತೆಗೆ ಒಂದ್ ಸ್ವಲ್ಪ ನಿಮ್ಮ ವಿಚಾರ ವಿನಿಮಯ ಶೇರ್ ಮಾಡಿ ಸರ್. ಸರ್ ನಮಸ್ತೆ. ಸರ್, ಈಗ ನಾವು ಲಾಸ್ಟ್ ಟೈಮು ಫೈಲ್ಸ್ ಬಗ್ಗೆ ಒಂದು ವಿಡಿಯೋನ ಬಿಟ್ಟಿದ್ವಿ, ಹಾಗಾಗಿ ಅದರ ರಿಸಲ್ಟ್ ರೇಟ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಆನ್ ಸ್ಕ್ರೀನ್ ನಾವು ಜನಗಳಿಗೆ ತೋರಿಸ್ಬೇಕಂತ ಇವತ್ತು ಇಲ್ಲಿಗೆ ಬಂದಿದೀವಿ. ಸೊ ರಿಸಲ್ಟ್ ರೇಟ್ ಹೆಂಗಿದೆ ಸರ್? ಈಗ ನೀವೇ ಫೈಲ್ಸ್ಗೆ ಮೆಡಿಸಿನ್ ತಗೊಂಡಿದ್ದೀರಾ ಅಥವಾ ನಿಮ್ಮ ಮನೆಯವರು ಯಾರು ತಗೊಂಡಿದ್ದೀರಾ, ಹೇಗೆ? ನಾನೇ ತಗೊಂಡಿದ್ದೆ ಸರ್. ಓಕೆ, ಹೇಗಿದೆ ಸರ್? ಮೊದಲು ಹೇಗಿತ್ತು, ಅನಂತರ ಯಾವ ರೀತಿ ಆಯ್ತು ಅಂತ? ಸರ್ ತುಂಬಾ 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 ಅಂದ್ರೆ ಬಹಳ ಚೆನ್ನಾಗಿದೆ ಸರ್ ರಿಸಲ್ಟ್. ಓಕೆ, ಯಾವುದೇ ತರದ ಅಡ್ಡ ಪರಿಣಾಮಗಳಿಲ್ಲ. ಬಹಳ ಒಂದು ಖುಷಿ ವಿಚಾರ ಸರ್ ಇದು. ನಾನು ಬೇರೆ ಕಡೆ ಎಲ್ಲ ಟ್ರೈ ಮಾಡಿದ್ದೆ, ಬಟ್ ಇಲ್ಲಿ SVPL ಸಂಸ್ಥೆಯಿಂದ ಮೆಡಿಸಿನ್ ತಗೊಂಡ್ಮೇಲೆ ನನಗೆ ಸಂಪೂರ್ಣ ಗುಣಮುಖ ಆಗಿದೆ ಸರ್. ಓಕೆ, ಈಗ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ? ಯಾವುದು 1% ಇಲ್ಲ ಸರ್. ಓಕೆ, ಎಷ್ಟು ದಿನ ಆಯ್ತು ಸರ್? ಬಂದಿದೆ ಸರ್. ಹಾ ಸರ್, ಎಷ್ಟು ದಿನ ಆಯ್ತು ನಿಮ್ಗೆ ಅದು ಗುಣ? 3-4 ತಿಂಗಳು ಆಯ್ತು ಸರ್. ಓಕೆ ಓಕೆ. ಹಾ ಸರ್. ಏನ್ ತಗೊಂಡಿದ್ರಿ ನೀವು? ಮೆಡಿಸಿನ್ ಕೊಟ್ಟಿದ್ರು,
ಬಹಳ ಒಳ್ಳೆ ನನಗೆ ರಿಸಲ್ಟ್ ಇವತ್ತು ಮೊಳಕೆ ತರ ಏನಿತ್ತಲ್ಲ ಸರ್, ಯಾವುದು ಇವಾಗ 1% ಕೂಡ ನನಗೆ ಯಾವ್ದು ಕಂಡಿಲ್ಲ ಸರ್. ಅಷ್ಟು ಒಳ್ಳೆ ಗುಣಮುಖ. ಡ್ರೈ ಆಗಿ ಉದುರ್ತಾ ಹೆಂಗೆ ಅಂತ? ಹಾ ಸರ್, ಹೌದು. ಓಕೆ ಓಕೆ. ಈಗ ಹಾಗಾದ್ರೆ ನಿಮ್ಗೆ ರಿಸಲ್ಟ್ ರೇಟ್ ತುಂಬಾ ಚೆನ್ನಾಗಿದೆ ಇದು? ಹೌದೌದು ಸರ್. ಆಗ್ಲಿ ಸರ್, ಖುಷಿ ಆಯ್ತು. ಯಾಕಂದ್ರೆ ನಿಮ್ಗೆ ರಿಸಲ್ಟ್ ಬಂದಿರೋದು ನಮಗೂ ಕೂಡ ಖುಷಿ. ನಿಮ್ಗೇನಾದ್ರು ಆಪರೇಷನ್ ಹಾಗೇನಾದ್ರು ಹೇಳಿದ್ರಾ ಮುಂಚೆ? ಸರ್ ಹೇಳಿದ್ರು ಸರ್, ತುಂಬಾ ಕಡೆ ಹೇಳಿದ್ರು ಶೂಟ್ ಮಾಡ್ಬೇಕು ಆತರ ಅಂತ. ಬಟ್ ನನ್ನ ಫ್ರೆಂಡ್ ಒಬ್ರ ಸಜೆಷನ್ ಮೇರೆಗೆ ನಾನು SCPL ಸಂಸ್ಥೆಗೆ ಬಂದೆ. ಅವರು ಆತರ ಯಾವುದೇ ತರ ಶೂಟ್ ಮಾಡುದು ಆಪರೇಷನ್ ಮಾಡುದು ಇಲ್ದೇನೆ ನನಗೆ ಬಹಳ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿ ಗುಣಮುಖ ಮಾಡಿದ್ದಾರೆ. ಓಕೆ ಓಕೆ, ಸರಿ ಸರ್, ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ನೋಡಿ ವೀಕ್ಷಕರೇ, ಫೈಲ್ಸ್ ಆಗಿದ್ರೆ ಇಲ್ಲಿ ಯಾವುದೇ ಆಪರೇಷನ್ಗಳ ಅವಶ್ಯಕತೆ ಇಲ್ಲ. ಸೊ ಇವ್ರು ಕೊಡುವಂತಹ ಒಂದು ಸಿದ್ಧ ಔಷಧದಿಂದ ಅದು ಕ್ಲಿಯರ್ ಆಗುತ್ತೆ ಅನ್ನೋದಕ್ಕೆ ಈಗ ನಾವು ಆನ್ ಸ್ಕ್ರೀನ್ ನಿಮ್ಗೆ ಒಬ್ರ ಹತ್ರ ಕಾಲಲ್ಲಿ ಮಾತಾಡಿಸಿ ತೋರಿಸುವಂತ ಪ್ರಯತ್ನವನ್ನು ಮಾಡಿದೀವಿ. ಸರ್, ಈಗ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ನಿಮ್ಮನ್ನ? ಯಾವ ರೀತಿ ಜನಗಳು ನಿಮ್ಮನ್ನ ಸರ್ ಕಾಂಟ್ಯಾಕ್ಟ್ ಮಾಡೋದಕ್ಕಿಂತ ಮುಂಚೆ ಜನಕ್ಕೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಹೇಳ್ಬಿಡೋಣ. ಹೇಳಿ. ಈಗ ಫೈಲ್ಸ್ ಬಂದಿರೋರ್ಗೆ ಮೊದಲನೇದಾಗಿ ನೀವು ಎಲ್ಲೇ ಹೋದ್ರು ಮೊದಲು ಹೇಳೋದೇನಂತಂದ್ರೆ ಆಪರೇಷನ್ ಅಂತ ಹೇಳಿ. ಹೌದು. ಈಗ ನೀವು ಆಪರೇಷನ್ ಮಾಡಿಸೋದ್ರಿಂದ ಕ್ಲಿಯರ್ ಆಗತ್ತಾ? ಗ್ಯಾರಂಟಿ ಇದೆನಾ? ಅವ್ರನ್ನೇ ಕೇಳಿ. ಇಲ್ಲ, 10 ಸತಿ ಆಪರೇಷನ್ ಮಾಡಿಸಿ ನನ್ನ ಹತ್ರ ಬಂದು ಕ್ಲಿಯರ್ ಆಗಿರೋರು ಎಷ್ಟೋ ಜನ ಇದ್ದಾರೆ. ಓಕೆ, ಪರಿಹಾರ ಅಂತಕ್ಕಂಥದ್ದಿಲ್ಲ ಅಂತಂದ್ರೆ ಸೊಲ್ಯೂಷನ್ ಆ ಭಾಗದಲ್ಲಿ ಹುಡ್ಕೋದ್ ತಪ್ಪು ನನ್ನ ಪ್ರಕಾರ. ಈಗ ನೀವು 10 ಸತಿ ಆಪರೇಷನ್ ಮಾಡಿಸಿದ್ರು ಕ್ಲಿಯರ್ ಆಗತ್ತಾ? ಆಗಲ್ಲ. 10 ಸತಿ ನೀವು ಲೇಸರ್ ಟ್ರೀಟ್ಮೆಂಟ್ ತಗೊಂಡ್ರು ಕ್ಲಿಯರ್ ಆಗತ್ತಾ? ಆಗಲ್ಲ. ಅಂದ್ರೆ ಈ ಶೂಟ್ ಲೇಸರ್ ಟ್ರೀಟ್ಮೆಂಟ್ ಅಂತ ಏನ್ ಹೇಳ್ತಾರಲ್ಲ, 10 ಸತಿ ಮಾಡಿಸಿದ್ರು ಸಹ ಅಲ್ಲಿ ಕ್ಲಿಯರ್ ಆಗುವಂತದ್ದಿಲ್ಲ. ಅಂದ್ಮೇಲೆ ನೀವು ಯಾವುದೇ ಆಪರೇಷನ್ ಇಲ್ದೆ, ಇಂಜೆಕ್ಷನ್ ಇಲ್ದೆ, ಯಾವುದೇ ಹಾರ್ಮ್ಫುಲ್ ಕೆಮಿಕಲ್ ಇಲ್ದೆ, ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ದೆ ನಮ್ ಸಂಸ್ಥೆಯಲ್ಲಿ ನಿಮಗೆ ಪರಿಹಾರ ಸಿಗುತ್ತೆ ಅಂದ್ರೆ ತಗೊಳಕ್ ಯಾಕೆ ತಡ ಮಾಡ್ಬೇಕು ನನ್ ಪ್ರಕಾರ. ಅದಾದ್ಮೇಲೆ ರಿಸಲ್ಟ್ ಬೇಕಾ ನಿಮಗೆ? ಮೊದಲು ಟ್ರೈ ಮಾಡಿ. ನಾ ಹೇಳೋದು 10 ಜನಕ್ಕೆ ಹೇಳೋದು ಅವಶ್ಯಕತೆ ಇಲ್ಲ. ಮೊದಲು ನೀವು ಬಳಸಿ, ನಿಮಗೆ ಸರಿ ಆದ್ರೆ ಇನ್ನೊಬ್ರಿಗೆ ಹೇಳಿ. ನಾ ಹೇಳೋದು ಒಮ್ಮೆಡ್ಗೆನ 10 ಜನ 100 ಜನ 50 ಜನರಿಗೆ ಹೇಳ್ರಿ ಅಂತ ನಾ ಹೇಳಲ್ಲ. ಒಬ್ರು ಬಳಸ್ರಿ, ಒಬ್ಬರಿಂದ 10 ಜನಕ್ಕೆ ಅದು ತಾನಾಗೆ ಗೊತ್ತಾಗ್ಬೇಕು, ರಿಸಲ್ಟ್ ಇಂದ ಗೊತ್ತಾಗ್ಬೇಕು. ಈಗ ಯಾರೋ ಒಬ್ರು ಫೋನ್ ಅಲ್ಲಿ ಮಾತಾಡಿದ್ರಲ್ಲ ಸರ್, ಇವ್ರ ಸ್ನೇಹಿತರಿಗೆ ಯಾರಿಗಾದ್ರು ಫೈಲ್ಸ್ ಆಗಿದ್ರೆ ಇವ್ರು 100% ನಮ್ಮನ್ನೇ ಸಜೆಸ್ಟ್ ಮಾಡ್ತಾರೆ. ಓಕೆ, ಇದರಲ್ಲಿ ಯಾವುದೇ ಇನ್ನೊಂದು ಮತ್ತೊಂದು ಮಾತಿಲ್ಲ. ಸೊ ಅದಾದ್ಮೇಲೆ ಇನ್ನೂ ಒಂದು ಮಾತೇನಂತಂದ್ರೆ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ತುಂಬಾ ಸುಲಭ ಸರ್. ತುಂಬಾ ಜನರಿಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಆಲ್ರೆಡಿ 2 ವರ್ಷ ಆಗ್ತಾ ಬಂತು ನಾವೀಗ. ಓಕೆ, ನಾವು ಈ 2 ವರ್ಷದಿಂದ ಕರ್ನಾಟಕದಲ್ಲಿ ಮೂಲೆ ಮೂಲೆಗೂ ಔಷಧಿಗಳನ್ನ ತಲುಪಿಸಿದೀವಿ. ಆದ್ರೂ ಕೂಡ ನಂಬಿಕೆ ಇಲ್ಲ ಜನರಿಗೆ. ಏನಂತಂದ್ರೆ ಕಳಿಸ್ತಾರೋ ಇಲ್ವೋ. ಆಮೇಲೆ ಡೆಲಿವರಿ ಹೋಗೋದು 1 ದಿನ ಲೇಟ್ ಆದ್ರೆ ಅವ್ರಿಗೊಂಥರ. ಈಗ ಆಕ್ಚುಲಿ ನಮ್ದು ಏನ್ ಯಾವ ರೀತಿ ಇರುತ್ತೆ ಅಂದ್ರೆ, ನೀವು ಗುಲ್ಬರ್ಗದಲ್ಲಿರ್ಲಿ, ಬೆಂಗಳೂರಲ್ಲಿರ್ಲಿ, ಅಥವಾ ರಾಣೆಬೆನ್ನೂರಲ್ಲಿರ್ಲಿ, ಅಥವಾ ಇನ್ನೊಂದು ಊರಲ್ಲಿರ್ಲಿ, ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದು ತಗೊಂಡ್ ಹೋಗ್ಬೇಕು ಅಂತ ಇರುತ್ತೆ. ನಾವು ನಿಮಗೆ ಕಷ್ಟ ಆಗತ್ತೆ ಅಂತ ಹೇಳಿ, ಓಕೆ, ಇಲ್ಲಿ ಅಲ್ಲಿಂದ 300-400 ಕಿಲೋಮೀಟರ್ ಇಂದ ಬರೋದಾಗತ್ತೆ ಅಂತ ಹೇಳಿ ಕೊರಿಯರ್ ಸಿಸ್ಟಮ್ ನ ಅಳವಡಿಸಿದೀವಿ. ನಿಮ್ ಮನೆಗೆ ಔಷಧನ ತಲುಪಿಸ್ಬೇಕು ಅಂತ ಹೇಳಿ. ಓಕೆ, ಅದನ್ನ ನಾವು ನಿಮಗೋಸ್ಕರ ಫ್ಲೆಕ್ಸಿಬಲ್ ಆಗಿ ಮಾಡಿದೀವಿ. ಅಂದ್ರೆ 1 ಡೇ ವೇಟ್ ಮಾಡಿ ನೀವು ತಗೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಓಕೆ, 4ರಿಂದ 5 ದಿನಕ್ಕೆ ಬರುತ್ತೆ ಅಂತ ಹೇಳ್ತೀವಿ ನಾವು. 6 ದಿನಕ್ಕೆ ಬಂದ್ರೆ ಸಮಸ್ಯೆ ಏನಿಲ್ಲ, ಬಟ್ ಬಂದೇ ಬರುತ್ತೆ 100%. ಅದ್ರಲ್ಲಿ ಯಾವುದೇ ದೋಖ ಇಲ್ಲ. ಓಕೆ, ರಿಸಲ್ಟ್ ಅಂತ ಬಂದಾಗ ನಾವೇನು 10 ಡೇಸ್ ಅಂತ ಹೇಳಿದೀವಲ್ಲ, ಆ 10 ಡೇಸ್ ಅಲ್ಲಿ 100% ನಿಮಗೆ ರಿಕವರಿ ಆಗುತ್ತೆ. ಏನಪ್ಪಾ ಅಂತಂದ್ರೆ, ಮೊಳಕೆ ಅಥವಾ ಈ ತರ ಗಾಯ, ಈ ತರ ಪಿಸ್ತೂಲ ಮೂಲವ್ಯಾಧಿ ಈ ತರದ್ದಾಗಿತ್ತು ಅಂತಂದ್ರೆ ಸ್ವಲ್ಪ ಡಿಲೇ ಆಗುತ್ತೆ. ಏನಕ್ಕೆ ಅಂದ್ರೆ ಅಲ್ಲಿ ಒಳಗಡೆಯಿಂದ ಸರಿ ಆಗ್ತಾ ಬರ್ಬೇಕದು. ಓಕೆ, ಬರೀ ಬ್ಲೀಡಿಂಗ್ ಇತ್ತು ಅನ್ಕೊಳ್ಳಿ, 10 ಡೇಸ್ ಅಲ್ಲಿ ನೀವು ಮಾಯ ಆಗ್ಬಿಡುತ್ತೆ ಬ್ಲೀಡಿಂಗ್. ಓಕೆ, ಉರಿ ಇತ್ತು ಮಾಯ ಆಗ್ಬಿಡುತ್ತೆ. ಅಕಸ್ಮಾತ್ ಈ ತರದ್ ಏನಾದ್ರು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೋಗಿತ್ತು ಅಂತಂದ್ರೆ ನೀವು ಒಂದ್ ಸ್ವಲ್ಪ ವೇಟ್ ಮಾಡ್ಬೇಕಾಗತ್ತೆ. ಒಂದು 3-4 ಡೇಸ್ ಆಗ್ಲಿ, ಅಥವಾ ಒಂದು 1 ಮಂತ್ ಆಗ್ಲಿ, 1.5 ಮಂತ್ ಆಗ್ಲಿ, ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡ್ಬೇಕಾಗತ್ತೆ. ಈಗ ನಾವು ಪ್ರಾರಂಭದಲ್ಲಿ ಹೇಳಿದ್ವಿ, ಒಂದು ಫೈಲ್ಸ್, ಇನ್ನೊಂದು ಚರ್ಮದ ಕಾಯಿಲೆ. ಅಂದ್ರೆ ಈಗ ಸೋರಿಯಾಸಿಸ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಸೋರಿಯಾಸಿಸ್ ಬಗ್ಗೆನೂ ಒಂದು ಮಾಹಿತಿಯನ್ನ ಕೊಟ್ಟಿದ್ವಿ ನಾವು. ಈಗ ಸೋರಿಯಾಸಿಸ್ ರಿಲೇಟೆಡ್ ರಿಸಲ್ಟ್ ಅನ್ನ ನಮ್ಗೆ ತೋರಿಸಬಹುದಾ, ಅಥವಾ ಅದಕ್ಕೆ ಯಾರಾದ್ರೂ ಇದ್ರೆ ನೀವು ಅವರಿಗೂ ಕೂಡ ಕಾಲ್ ಹಾಕಿದ್ರೆ ನಾನು ಅವ್ರ ಹತ್ರ ಮಾತಾಡ್ತೀನಿ ಸರ್. ಅವಶ್ಯವಾಗಿ. ಈಗ ಒಂದು ಮಂಜು ಅಂತ ಹೇಳಿ ಒಬ್ರು ಸೋರಿಯಾಸಿಸ್ಗೆ 1 ಮಂತ್ ನಮ್ಮ ಹತ್ರ ಮೆಡಿಸಿನ್ ತಗೊಂಡಿದ್ದಾರೆ ಸರ್. ಓಕೆ ಓಕೆ, ನಾನ್ ನಂಬರ್ ಬರ್ದಿಟ್ಕೊಂಡಿದ್ದೀನಿ ಅವ್ರದ್ದು. ಹಲೋ ಸರ್, ನಮಸ್ತೆ. ಮಂಜು ಅವರಾ? ಸರ್, ರಾಣೆಬೆನ್ನೂರು SPPL ಕಂಪನಿಯಿಂದ ಕಾಲ್ ಮಾಡ್ತಾ ಇರೋದು. ನಮಸ್ಕಾರ, ಚೆನ್ನಾಗಿದ್ದೀರಾ? ನಾ ಚೆನ್ನಾಗಿದ್ದೀನಿ. ಇಲ್ಲಿ ಸಂದೀಪ್ ಸರ್ ಅಂತ ಹೇಳಿ ಹೆಗ್ಗದ್ದೆ ಸ್ಟುಡಿಯೋದವರು ನಿಮ್ ಜೊತೆಗೆ 1-2 ಮಾತು ಮಾತಾಡ್ಬೇಕು ಅಂತ ಇದ್ರು, ಅದಕ್ಕೆ ಕೊಡ್ತೀನಿ ನೋಡಿ. ಸರ್ ನಮಸ್ತೆ. ಸರ್ ಅದೇ ಸೋರಿಯಾಸಿಸ್ ಬಗ್ಗೆ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ವಿ.
ಅದ್ರ ರಿಸಲ್ಟ್ ಹೆಂಗಿದೆ ಅಂತ ಕೇಳೋದಕ್ಕೆ ನಿಮ್ಗೆ ಫೋನ್ ಮಾಡಿದೆ. ನಿಮ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ ಅನ್ನೋದನ್ನ ಮಣಿಕಂಠ ಅವ್ರು ಹೇಳಿದ್ರು ನನ್ಗೆ. ಹೌದೌದು ಸರ್. ಸೊ ಏನಾಗಿತ್ತು ಸರ್, ಸ್ಟಾರ್ಟಿಂಗ್ ಎಷ್ಟಿತ್ತು ನಿಮ್ಗೆ, ಯಾವ ತರ ಪ್ರಾಬ್ಲಮ್ ಇತ್ತು? ಹಾ ಸರ್, ಅದು ಚಿಕ್ಕಿ ಸರ್ ಅದು, ಅದ್ರ ಮೈಯೆಲ್ಲ ಪೂರ್ತಿ ಡಾಟ್ ಆಗಿತ್ತು ಸರ್ ಅದು. ಹಾ ಸರ್ ಕಡೆ ಸಮೀಪ ಇವ್ರು ಮಣಿಕಂಠ ಸರ್ ಕಡೆ ಬಂದ್ಮೇಲೆ ಸ್ವಲ್ಪ ಮತ್ತೆ ಅದು 1 ಮಂತ್ ಸ್ವಲ್ಪ ಬಾಳ ಕ್ಯೂರ್ ಆಯ್ತು ಸರ್ ಅದು. ಈಗ ಎಷ್ಟು ಕ್ಯೂರ್ ಆಗಿದೆ? ಕಂಪ್ಲೀಟ್ ಆಗಿದೆ ಅಥವಾ ಸ್ವಲ್ಪ ಕಡಿಮೆ ಆಗಿದೆ, ಹೇಗೆ? ಇನ್ನೊಂದು ಸ್ವಲ್ಪ ಇದೆ ಸರ್ ಅದು. ಹಾ ಇವಾಗ ಒಂದು 80% ಇದೆ, ಆರಾಮಾಗಿದೆ ಸರ್ ಅದು. ಹೌದಾ? ಈ ತುರಿಕೆ ಬರೋದು ಆತರ ಏನ್ ಆಗ್ತಿಲ್ವಾ ಈಗ? ಇಲ್ಲ ಸರ್ ಇವಾಗ ಏನಿಲ್ಲ ಸರ್ ಇವಾಗ. ನೀವು ಬೇರೆ ಕಡೆ ಎಲ್ಲ ತೋರಿಸಿದ್ರಾ ಹೇಗೆ? ಹಾ ಸರ್, ಬೇರೆ ಕಡೆ ಎಲ್ಲ ತೋರಿಸಿದ್ವಿ ಸರ್ ಅದು. ಹಾ ಸರ್, ಬೇರೆ ಕಡೆ ತೋರಿಸಿದ್ವಿ, ಎಲ್ಲ ಇದಾಗಿದ್ದಿಲ್ಲ ಸರ್ ಅದು. ಮತ್ತೆ ಇಲ್ಲಿ ಸಂಜೆ ಮಣಿಕಂಠ ಸರ್ ಕಡೆ ಬಂದ್ಮೇಲೆ ಸ್ವಲ್ಪ ಬಹಳ ಕಡಿಮೆ ಆಯ್ತು ಸರ್ ಅದು. ಓಕೆ ಓಕೆ. ಹೇಗ್ ಬಂದ್ರಿ ನೀವು ನಮ್ಮ ಹತ್ರ? ನಿಮ್ಗೆ ಯಾರು ಹೇಳಿದ್ರು ನಮ್ದಿದೆ ಅಂತ ಹೇಳಿ? ಇಲ್ಲ ಸರ್, ಅದು ಹೆಗ್ಗದ್ದೆ ಸ್ಟುಡಿಯೋ ಇದೆಯಲ್ಲ ಸರ್, ಹೌದು, ಅದನ್ನ ನೋಡ್ಕೊಂಡೆ ನಾನು ಅಲ್ಲಿ ಮಣಿಕಂಠ ಸರ್ ಕಡೆ ಬಂದಿದ್ದೆ ಸರ್. ಹೌದಾ? ಯಾವಾಗ ನೋಡಿದ್ರಿ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ವಿಡಿಯೋ ನೀವು? ಒಂದೂವರೆ ತಿಂಗಳ ಬ್ಯಾಕ್ ಸೈಡ್ ಸರ್. ಒಂದೂವರೆ ತಿಂಗಳು ಬ್ಯಾಕ್. ಹೌದಾ ಸರ್? ಒಂದೂವರೆ ತಿಂಗಳು ಹಾಕಿದ್ರೆ ನೀವು? ನಿಮ್ದು ಯಾವ ಊರು ಸರ್? ಗದಗ ಸರ್, ಗದಗ. ಗದಗ್ನಿಂದ ನೀವು ಅಲ್ಲೇ ಕುತ್ಕೊಂಡು ತರಿಸ್ಕೊಂಡ್ರೆ ಏನ್ ರಾಣೆಬೆನ್ನೂರಿಗೆ ಬಂದು ಹೋದ್ರಾ? ಅಲ್ಲೇ ಬಂದಿವಿ ಸರ್, ರಾಣೆಬೆನ್ನೂರಿಗೆ ಅಲ್ಲೇ ಬಂದಿವಿ ಸರ್. ಬಂದಿದ್ರಾ? ಸರ್. ಹೌದಾ? ಓಕೆ ಸರ್, ಓಕೆ, ಥ್ಯಾಂಕ್ ಯು ಸೊ ಮಚ್. ಓಕೆ ಸರ್. ನೋಡಿ, ಇದು ಯಾಕೆ ಈ ವಿಡಿಯೋನ ಮಾಡಿದೀನಿ ಅಂತ ಹೇಳಿದ್ರೆ, ಕೇವಲ ಒಂದು ಬಾರಿ ಇಲ್ಲಿಗೆ ಬಂದು ವಿಡಿಯೋ ಮಾಡೋ ಜವಾಬ್ದಾರಿ ಅಷ್ಟೇ ನಮ್ದಲ್ಲ, ಅದ್ರ ರಿಸಲ್ಟ್ ಇದ್ರೆ ಅದನ್ನು ಕೂಡ ಜನತೆಗೆ ತಲುಪಿಸ್ಬೇಕು ಅಂತಾನೆ ಇವತ್ತು ನಾನು ಇಲ್ಲಿಗೆ ಬಂದಿರುವಂತದ್ದು. ನನಗೆ ನಿಜವಾಗ್ಲೂ ಖುಷಿ ಆಯ್ತು. ಈಗ ಸೋರಿಯಾಸಿಸ್ ರಿಲೇಟೆಡ್ ನೀವೇನಾದ್ರೂ ನಮ್ ಜನಗಳಿಗೆ ಹೇಳೋಕೆ ಇಷ್ಟಪಡ್ತೀರಾ? ಸರ್, ಸೋರಿಯಾಸಿಸ್ ನಾನು ನಿಮ್ಗೆ ಆಗ್ಲೇ ಹೇಳ್ತಾ ಇದ್ದೆ ಸರ್. ಈಗ ಮನುಷ್ಯನ ದೇಹದಲ್ಲಿ ಸ್ಕಿನ್ ಲಾರ್ಜೆಸ್ಟ್ ಆರ್ಗನ್ ಸರ್. ಓಕೆ. ಚರ್ಮ ತುಂಬಾ ದೊಡ್ಡ ಒಂದು ಮನುಷ್ಯನ ದೇಹದ ಅಂಗಾಂಗ. ಈಗ ಚರ್ಮಕ್ಕೆ ಕ್ಯಾನ್ಸರ್ ಅಂತ ಆಗುತ್ತೆ, ಸೋರಿಯಾಸಿಸ್ ಅಂತ ಆಗುತ್ತೆ, ಹುಳುಕಡ್ಡಿ ಅಂತ ಆಗುತ್ತೆ, ಚರ್ಮ ರೋಗಗಳು ಅಂತ ಹೇಳ್ತೇವೆ, ಇನ್ಫೆಕ್ಷನ್ ಅಂತ ಆಗುತ್ತೆ, ಅಲರ್ಜಿ ಅಂತ ಆಗುತ್ತೆ. ಯಾವುದೇ ಚರ್ಮ ಸಮಸ್ಯೆ ಇದ್ರು ಓಕೆ, ನೀವು 50 ಹಾಸ್ಪಿಟಲ್ಗಳಲ್ಲಿ ಹೋಗಿ ಕೇಳಿ, ಸೊಲ್ಯೂಷನ್ ಕೇಳಿ, ಓಕೆ, 100% ರಿಕವರಿ ಕೇಳಿ, ಮೇಂಟೆನೆನ್ಸ್ ಹೇಳ್ಬೋದೇ ವಿನಃ ರಿಕವರಿ ಅಂತ ಇರಲ್ಲ. ಓಕೆ, ಆಯುರ್ವೇದದಲ್ಲಿ ಮಾತ್ರ ಸಾಧ್ಯ ಯಾವ್ದಾದ್ರು ಒಂದು ರೋಗಕ್ಕೆ ಒಂದು ಪರಿಹಾರ ಅಂತ ಇದ್ರೆ. ಓಕೆ, ಆ ತರದ ವಿಚಾರದಲ್ಲಿ ನಮ್ಮ SVPL ಆಯುರ್ವೇದ ಹರ್ಬ್ಸ್ ನ ನ್ಯಾಚುರಲ್ ಆಗಿ ಮನೆಗೇನೆ ತಲುಪಿಸ್ತಕ್ಕಂತ ಕೆಲಸ ಮಾಡ್ತಾ ಇದೆ. ಇದರಿಂದ ಸಾವಿರಾರು ಜನಕ್ಕೆ ಉಪಯೋಗ ಆಗಿದೆ. ನಾನ್ ಬರೀ ಈಗ 1-2 ಕಾಲ್ ಮಾಡಿ ಅಷ್ಟೇ ನಿಮಗೆ ಕೊಟ್ಟಿದ್ದು. ಹಂಗ್ ಲೆಕ್ಕ ಹಾಕಿದ್ರೆ ನಮ್ಮ ಹತ್ರ ಒಂದು ಫೈಲ್ ಮಾಡಿಟ್ಟಿದ್ವಿ ನಾವು, ಇಷ್ಟು ಜನಕ್ಕೆ ರಿಕವರಿ ಆಗಿದೆ ಅಂತ ಹೇಳಿ. ಸೊ ಒಬ್ಬೊಬ್ರೆ ಈಗ ನಿಮ್ಮ ಒಂದು ಆಲೋಚನೆ ಬೇರೆ ಆಗಿರುತ್ತೆ, ನಿಮ್ಮ ದೇಹನೇ ಬೇರೆ ಆಗಿರುತ್ತೆ, ನಿಮ್ಮ ಒಂದು ವ್ಯಕ್ತಿತ್ವನೇ ಬೇರೆ ಆಗಿರುತ್ತೆ, ನಿಮ್ಮ ಲೈಫ್ ಸ್ಟೈಲ್ ಅಂದ್ರೆ ಜೀವನ ಶೈಲಿನೇ ಬೇರೆ ಆಗಿರುತ್ತೆ. ಸೊ ಅದಕ್ಕೆ ನಿಮಗೆ 100% ರಿಸಲ್ಟ್ ಬೇಕು ಅಂತಂದ್ರೆ ಒಂದ್ಸತಿ ಹೀಗೆ ಒಂದು ಕಾಂಟ್ಯಾಕ್ಟ್ ಮಾಡಿ ನೀವು ರಿಕವರಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಓಕೆ, ಸೂಪರ್. ನೋಡಿ ವೀಕ್ಷಕರೇ, ನಿಮ್ಗೆ ಈಗ ಆನ್ ಸ್ಕ್ರೀನ್ ನಾವು ಯಾರ್ಯಾರು ಇಲ್ಲಿ ಔಷಧಗಳನ್ನು ತಗೊಂಡೋಗಿದ್ದಾರೆ, ಅವರ ರಿಸಲ್ಟ್ ಏನಿತ್ತು, ಅವರ ಅಭಿಪ್ರಾಯ ಏನು ಅನ್ನೋದ್ರ ಬಗ್ಗೆ ಆನ್ ಸ್ಕ್ರೀನ್ ಹೇಳಿದೀವಿ. ಇಲ್ಲಿ ಸುಮಾರು ಡೀಟೇಲ್ಸ್ಗಳು ಇವರ ಆಫೀಸಲ್ಲಿ ಬಂದ್ರೆ ಸಿಗುತ್ತೆ, ಅಂದ್ರೆ ಡೈರಿಲಿ ಮೆನ್ಷನ್ ಮಾಡಿ ಇಟ್ಟಿದ್ದಾರೆ. ಮತ್ತೆ ರಿಸಲ್ಟ್ ರೇಷುವ ಒಂದಿಷ್ಟು ಜೆರಾಕ್ಸ್ ಪ್ರತಿಗಳು ನಿಮ್ಮ ಹತ್ರ ಇದೆ. ಸೊ ಅದನ್ನು ಕೂಡ ನೀವು ಇಲ್ಲಿಗೆ ನೋಡಬಹುದು. ಇಲ್ಲಿಗೆ ಬರಬೇಕು ಅಂತಿಲ್ಲ, ಇವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಡಿಸ್ಪ್ಲೇ ಇರುತ್ತೆ. ಮತ್ತೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಒಂದ್ಸಲ ಅದನ್ನು ಕೂಡ ರೀಡ್ ಮಾಡ್ಕೊಳ್ಳಿ. ಯಾಕಂದ್ರೆ ಅಡ್ರೆಸ್, ಗೂಗಲ್ ಮ್ಯಾಪ್ ಲೊಕೇಶನ್ ಎಲ್ಲವೂ ಕೂಡ ಇರುತ್ತೆ. ಸರ್, ನಮ್ಮ ವೀಕ್ಷಕರಿಗೆ ನಾವು ಇವತ್ತಿನ ಎಪಿಸೋಡ್ ಅಲ್ಲಿ ಇದ್ರ ಬಗ್ಗೆ ಮತ್ತೊಂದಿಷ್ಟು ಸವಿಸ್ತಾರವಾದ ಮಾಹಿತಿಯನ್ನು ಕೊಡೋಕೆ ಟ್ರೈ ಮಾಡಿದೀವಿ. ಅದು ಪೈಲ್ಸ್ ಆಗಿರ್ಬೋದು ಅಥವಾ ಸ್ಕಿನ್ ರಿಲೇಟೆಡ್ ಸೋರಿಯಾಸಿಸ್ ಇರಬಹುದು. ಇದಲ್ಲದೆ ಬೇರೆ ಒಂದಿಷ್ಟು ವಸ್ತುಗಳು ಕೂಡ ನಿಮ್ಮ ಹತ್ರ ಇದೆ. ಹೌದು ಸರ್, ಟೋಟಲ್ 1400 ಪ್ರಾಡಕ್ಟ್ಸ್ ಇದಾವೆ. ಈ 1400 ಪ್ರಾಡಕ್ಟ್ಸ್ ಅಲ್ಲಿ ಕಾಫ್ ಟು ಕ್ಯಾನ್ಸರ್ ಅಂದ್ರೆ ಕೆಮ್ಮಿನಿಂದ ಕ್ಯಾನ್ಸರ್ ವರೆಗೆ ಯಾವುದೇ ಕಾಯಿಲೆಗೆ ಒಂದು ಎದ್ದಾಗಿಂದ ರಾತ್ರಿ ಗುಡ್ ಮಾರ್ನಿಂಗ್ ಇಂದ ಗುಡ್ ನೈಟ್ ವರೆಗೂ, ಬೆಳಗ್ಗೆಯಿಂದ ರಾತ್ರಿ ತನಕ ಸಣ್ಣ ಸೋಪ್ ವರೆಗೂ ಕೂಡ ಎಲ್ಲ ಸಿಗುತ್ತೆ. ಅದಕ್ಕೆ ನೀವು ಫ್ರಾಂಚೈಸಿಗಳನ್ನ ಕೂಡ ತಗೋಬಹುದು. ಆ ಫ್ರಾಂಚೈಸಿ ಬಗ್ಗೆ ಹೇಳಿ, ಯಾಕಂದ್ರೆ ಈ ಕಾರ್ಯಕ್ರಮ ನೋಡೋರು ಯಾರಾದ್ರೂ ತನ್ನೂರಲ್ಲಿ ಒಂದು ಚಿಕ್ಕ ಶಾಪ್ ಮಾಡಿ ನಾನು ಕೂಡ ನನ್ನ ಜೀವನವನ್ನ ಮುನ್ನಡೆಸ್ತೀನಿ ಅನ್ನೋದಾದ್ರೆ ಅವರಿಗೂ ಹೆಲ್ಪ್ ಆಗಿ. ಸರ್, ಒಂದು ವಿಚಾರ ಏನಂತಂದ್ರೆ, ನಾವು ನಿಮಗೆ ಫ್ರಾಂಚೈಸಿ ಅಂತ ಬಂದಾಗ ಇಲ್ಲಿ ಈಗ ದುಡ್ಡು ಮಾಡ್ಬೇಕು ಅಂತ ಬರೋ ಹಾಗಿದ್ರೆ ದಯವಿಟ್ಟು ಯಾರು ಫ್ರಾಂಚೈಸಿ ಕೇಳಕ್ಕೆ ಹೋಗ್ಬೇಡಿ. ಇದು ಸೇವೆ. ಓಕೆ, ಸೇವೆ ಅಂತ ಬಂದಾಗ ಸೇವೆ ಮಾಡಿದ್ರೆ 100% ನಿಮಗೆ ಬೆನಿಫಿಟ್ ಅಂತ ಇದ್ದೇ ಇರುತ್ತೆ. ನಿಮಗೆ ಅದರಿಂದ ದುಡ್ಡು ಬರೋದು ಆಗಿರ್ಬೋದು, ಅದಾದ್ಮೇಲೆ ಕೆಲಸ ಮಾಡ್ಲಿಕ್ಕೆ ಒಂದು ಒಳ್ಳೆ ಹುಮ್ಮಸ್ಸು ಕೂಡ ಸಿಗುತ್ತೆ. ಏನಕ್ಕೆ ಡೇ ಬೈ ಡೇ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಸರಿ, ಓಕೆ, ನೀವು ಫ್ರಾಂಚೈಸಿ ಬೇಕು ಅಂದ್ರೆ ನಿಮ್ ಮನೇಲೆ ಕುತ್ಕೊಂಡು ಒಂದು ಕಾಲ್ ಮಾಡಿ, ನಾವು ನಿಮಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಇನ್ಫಾರ್ಮೇಶನ್ ನ ಕೊಡ್ತೀವಿ. ಅದಾದ್ಮೇಲೆ ನಮ್ ಜೊತೆ ಕೈ ಜೋಡಿಸ್ಬೇಕು ಬೇಡ ಅನ್ನೋದು ನೀವು ನಿರ್ಧಾರ ಮಾಡಿ. ಸರಿ, ಓಕೆ. ಅದಕ್ಕಿಂತ ಮುಂಚೆ ನಾವೇನ್ ಹೇಳಲ್ಲ, ಫಸ್ಟ್ ನೀವು ಅದನ್ನೇನಂದ್ರೆ ತಿಳ್ಕೊಳ್ಳಿ ಆ ವಿಚಾರದ ಬಗ್ಗೆ. ಇದಕ್ಕೆ ಏಜ್ ಲಿಮಿಟ್ ಇಲ್ಲ.
18 ವರ್ಷದಿಂದ ಹಿಡಿದು 100 ವರ್ಷದ ತನಕ ವಯಸ್ಸಾದ್ರ ತನಕ ಫ್ರಾಂಚೈಸಿ ತಗೋಬಹುದು. ಓಕೆ, ಅದಕ್ಕೆ ಮತ್ತೆ ಕಮರ್ಷಿಯಲ್ ಸ್ಪೇಸ್ ಬೇಕು ಆತರ ಇಲ್ಲ, ನೀವು ಮನೇಲೆ ಇದನ್ನ ಇಟ್ಕೊಂಡು ಸ್ಟಾರ್ಟ್ ಮಾಡಬಹುದು. ಓಕೆ, ಟೂತ್ ಪೇಸ್ಟ್ ಸಿಗುತ್ತೆ, ಬ್ರಷ್ ಸಿಗುತ್ತೆ, ಪೇಸ್ಟ್ ಸಿಗುತ್ತೆ, ಅದಾದ್ಮೇಲೆ ಸೋಪ್ ಸಿಗುತ್ತೆ, ಶಾಂಪೂ, ಹೇರ್ ಆಯಿಲ್, ಹೇರ್ ಕಲರ್ ಎಲ್ಲ ನ್ಯಾಚುರಲ್ ಆರ್ಗ್ಯಾನಿಕ್, ಆಯುರ್ವೇದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲವೂ ಕೂಡ ತಯಾರು ಮಾಡಿದೀವಿ. ಯಾವುದೇ ಕೆಮಿಕಲ್ ಇರಲ್ಲ ಇದರಲ್ಲಿ. ಓಕೆ, ನೀವು ಏನೇ ತಗೊಳ್ಳಿ, ಒಂದು ಈ ಏನಂತಾರ ಬಾಡಿ ಲೋಷನ್, ಈಗ SPF 50 ಅಂತ ಹೇಳ್ತೀವಿ, ಅಂದ್ರೆ ಸನ್ಸ್ಕ್ರೀನ್ ಲೋಷನ್ ಅಂತ ಹೇಳ್ತೀವಿ, ಇವು ಕೂಡ ಕೆಮಿಕಲ್ ಬಂದು ಕ್ಯಾನ್ಸರ್ ಬರ್ತಾ ಇದೆ ಅಂತ ಎಲ್ಲ ನೋಡಿರ್ತೀರಿ ನೀವು ವಿಡಿಯೋದೊಳಗಡೆ. ಇದು ಕೂಡ ನ್ಯಾಚುರಲ್ ಆಗಿರೋ ಸಿಗುತ್ತೆ ನಮ್ಮ ಹತ್ರ. ಓಕೆ, ಅದು ನ್ಯಾಚುರಲ್ ಆಗಿರೋದನ್ನ ಜನಕ್ಕೆ ತಲುಪಿಸ್ಬೇಕಂದ್ರೆ ನಮ್ ಜೊತೆ ಬಂದು ಫ್ರಾಂಚೈಸಿಯಲ್ಲಿ ಟೈ ಅಪ್ ಆಗಿ. ಖಂಡಿತ. ಸೊ ನೋಡಿ, ಫ್ರಾಂಚೈಸಿ ಬೇಕಂದ್ರೂ ಕೂಡ ಇವರಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಇವತ್ತು ಈ ವಿಡಿಯೋದಲ್ಲಿ ಇಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀನಿ. ಸೊ ಮುಂದೆ ಬೇರೆ ಯಾವ್ದಾದ್ರು ಫರ್ದರ್ ಡಿಸೀಸ್ಗಳಿದ್ರೆ ಅದ್ರ ಬಗ್ಗೆನೂ ಕೂಡ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಮಾಹಿತಿಯನ್ನ ಕೊಡ್ತೀನಿ. ನೀವು ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರು ಕೂಡ ನಮ್ಮನ್ನು ಫಾಲೋ ಮಾಡ್ಕೊಳ್ಳಿ. ನಿಮ್ಗೆ 3 ಪ್ಲಾಟ್ಫಾರ್ಮ್ಗಳಲ್ಲಿ ಯಾವ್ದಾದ್ರು ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇನ್ಫಾರ್ಮೇಶನ್ ತಲುಪಿದ್ರು ಕೂಡ ನಾವು ಮಾಡಿರುವಂತ ಕೆಲಸ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.